ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ಶಾಂತಿ ಒಪ್ಪಂದಕ್ಕೆ 2 ದೇಶಗಳ ಸಹಿ ಹಾಕಲಾಗಿದೆ. ತಿಳುವಳಿಕಾ ಪತ್ರಕ್ಕೆ ಉಭಯ ದೇಶಗಳಿಂದ ಅಧಿಕೃತವಾದಂತಹ ಸಹಿ ಬಿದ್ದಿದೆ. ಡಿಜಿಟಲ್ ರೂಪದಲ್ಲಿ ಸಹಿ ಮೂಲಕ ಯುದ್ಧಕ್ಕೆ ಇದೀಗ ಫುಲ್ ಸ್ಟಾಪ್ ಇಡಲಾಗಿದೆ. ಫ್ರಾನ್ಸ್ನ ವರ್ಸೈಲ್ಸ್ ಅರಮನೆಯಲ್ಲಿ ಟ್ರಂಪ್ ಒಪ್ಪಿಗೆಯ ಸಹಿ ಹಾಕಲಾಗಿದೆ. 60 ದಿನಗಳ ಕಠಿಣವಾದಂತಹ ಒಂದು ನಿಯಮ ಇದೆ. ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ತೈಲ ದಿಗ್ಬಂಧನವನ್ನ ತೆರವು ಮಾಡಲಾಗಿದೆ. ಹೊಸ ನಿಯಮಗಳ ಅಡಿಯಲ್ಲಿ ಹಾರ್ಮುಜ್ ಪುನರಾರಂಭವಾಗುತ್ತೆ. ಅಮೆರಿಕ ಮತ್ತು ಇರಾನ್ ನಡುವಿನ 4 ತಿಂಗಳ ಸುದೀರ್ಘವಾದಂತಹ ಸಂಘರ್ಷವನ್ನ ಕೊನೆಗೊಳಿಸುವ ಐತಿಹಾಸಿಕ ತಿಳುವಳಿಕಾ ಪತ್ರಕ್ಕೆ ಉಭಯ ದೇಶಗಳು ಇದೀಗ ಅಧಿಕೃತವಾಗಿ ಸೈನ್ ಹಾಕಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಈ ಮಹತ್ವದ ಒಪ್ಪಂದಕ್ಕೆ ಡಿಜಿಟಲ್ ರೂಪದಲ್ಲಿ ಸಹಿ ಹಾಕೋದ್ರ ಮೂಲಕ ಯುದ್ಧಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಫ್ರಾನ್ಸ್ನ ವರ್ಸೈಲ್ಸ್ ಅರಮನೆಯಲ್ಲಿ ಫ್ರೆಂಚ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಅಧಿಕೃತ ರಾತ್ರಿಯ ಭೋಜನ ಕೂಟದ ವೇಳೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಒಪ್ಪಂದದ ಮುದ್ರಿತ ಪ್ರತಿಯನ್ನ ಕಣ್ಣಾರೆ ಕಂಡು ಸಹಿ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಮಹತ್ವದ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದು ತಕ್ಷಣದಿಂದಲೇ ಜಾರಿಗೆ ಬರಲಿದೆ ಅಂತ ಹೇಳಿಯೂ ಕೂಡ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಒಂದು ಒಪ್ಪಂದ ತಕ್ಷಣದಿಂದ ಜಾರಿಗೆ ಬರಲಿದ್ದು ಮೊದಲ ಹಂತದಲ್ಲಿ ಇರಾನ್ ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನ ಪುನಃ ತೆರೆಯಬೇಕಿದೆ. ಅದೇ ವೇಳೆ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನ ಕೂಡಲೇ ಹಿಂತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಅಂಶವೂ ಕೂಡ ಉಲ್ಲೇಖ ಆಗಿದೆ. ಈ ಒಪ್ಪಂದ ಉಭಯ ದೇಶಗಳು ಸಂಘರ್ಷಕ್ಕೆ ರಾಜತಾಂತ್ರಿಕ ಪರಿಹಾರವನ್ನು ಕಂಡುಕೊಳ್ಳುವ ಬದ್ಧತೆಯನ್ನ ತೋರಿಸಲಾಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಪ್ರಮಾಣದ ಯುದ್ಧಕ್ಕೆ ಕಾರಣವಾಗಬಹುದಾಗಿದ್ದ ಸಂಘರ್ಷವನ್ನ ಶಾಂತಿಯುತವಾಗಿ ಅಂತ್ಯಗೊಳಿಸೋದಕ್ಕೆ ಮುಂದಾಗಿದ್ದಕ್ಕಾಗಿ ಒಂದು ಕಡೆ ಟ್ರಂಪ್ ಅವರಿಗೆ ಈಗ ಅಭಿನಂದನೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಅಂದರೆ ಒಂದು ಪೋಸ್ಟ್ ಏನು ಮಾಡಿದ್ದಾರೆ ಆ ಕುರಿತಾಗಿ ತಿಳಿಸಿದ್ದಾರೆ. ಶಹಬಾಜ್ ಶರೀಫ್ ಅವರು ಈ ರೀತಿಯಾಗಿ ಅಭಿನಂದನೆಯನ್ನ ತಿಳಿಸಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಸಂಘರ್ಷ ಯಾವ ರೀತಿಯಾದಂಥ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಸಮಸ್ಯೆಗಳನ್ನು ಹೇಗೆ ತಂದೊಡ್ಡಿತ್ತು ಅನ್ನೋದು ಎಲ್ಲವೂ ಕೂಡ ತಿಳಿದೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಈಗ ಅಮೆರಿಕ ಇರಾನ್ ಶಾಂತಿ ಒಪ್ಪಂದಕ್ಕೆ 2 ದೇಶಗಳ ಅಧಿಕೃತ ಸಹಿ ಬಿದ್ದಿದೆ ಅಂತ ಹೇಳಿದ್ರೆ ಇದು ಅಂತಿಮವಾದಂತ ಶಾಂತಿ ಒಪ್ಪಂದನ ಅಥವಾ ಮುಂದಿನ ಮಾತುಕತೆಗಳಿಗೆ ಒಂದು ಫ್ರೇಮ್ ಹಾಕಿ ಕೊಟ್ಟಂತೆನಾ, ಏನ್ ಹೇಳ್ತೀರಾ? 109 ದಿನಗಳಿಂದ ನಡೆಸಿದಂತಹ ಅಮೆರಿಕ ಮತ್ತು ಇರಾನ್ ಯುದ್ಧಕ್ಕೆ ಅಂತಿಮವಾಗಿರುವಂತಹ ಒಂದು ಏನು ಒಂದು MOUಗೆ ಸಹಿ ಹಾಕುವಂತ ಒಂದು ಕೆಲಸ ಆಗಿದೆ. ಈಗ ಆಲ್ರೆಡಿ ಏನು ನಿನ್ನೆ G7 ಸಮ್ಮಿಟ್ ಅಲ್ಲಿ ಏನು ಸಹಿಯನ್ನ ಹಾಕಿದ್ದಾರೆ. ನಾಳೆ ದಿನ ಅಧಿಕೃತವಾಗಿ ಏನು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಈ ಒಂದು ಬಗ್ಗೆ ಏನು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ 2 ದೇಶಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಏನು ಇರಾನ್ನ ಏನು ಪೆಜೆಶ್ಕಿಯನ್ ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದು ಅಧಿಕೃತವಾದಂತಹ MOUಗೆ ಸಹಿ ಬೀಳಿದೆ. ಇದರಲ್ಲಿ ಮುಖ್ಯವಾಗಿ ಏನು ಅಮೆರಿಕವನ್ನ JD ವ್ಯಾನ್ಸ್ ಅವರು ಲೀಡ್ ಮಾಡ್ತಾರೆ. ಬಟ್ JD ವ್ಯಾನ್ ಅವರು ಅಮೆರಿಕದಿಂದ ಲೀಡ್ ಮಾಡೋದು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಏನು ಪೆಜೆಶ್ಕಿಯನ್ ಕೂಡ ಮತ್ತೆ ಅಬ್ಬಾಸ್ ಅರಗ್ಜಿ ಇಬ್ರು ಕೂಡ ಹೇಳಿದ್ದಾರೆ. ಏನು ಲಾಸ್ಟ್ ಟೈಮ್ ಕೂಡ ಅಂದ್ರೆ ಏನು ಈ ಹಿಂದೆ ಪಾಕಿಸ್ತಾನದಲ್ಲಿ ಆದಂತಹ ಒಂದು ಒಪ್ಪಂದದ ಸಂದರ್ಭದಲ್ಲೂ ಕೂಡ JD ವ್ಯಾನ್ಸ್ ಅನ್ನ ಕಳಿಸ್ಕೊಟ್ಟಿದ್ರು. ಬಟ್ ಈ ಸಂದರ್ಭದಲ್ಲಿ JD ವ್ಯಾನ್ಸ್ ಅವರು ಕಂಪ್ಲೀಟ್ ಆಗಿ ಯಾವುದೇ ರೀತಿಯಾದಂತಹ ಒಂದು ಡಿಸಿಷನ್ ಅನ್ನ ತಾಣಕ್ ಆಗೋದಿಲ್ಲ. ಅವ್ರಿಗೆ ಯಾರಿಗೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಈ ಒಂದು ಅಂದ್ರೆ ಏನು 14 ಅಂಶಗಳ ಈಗ ಫ್ರೇಮ್ ವರ್ಕ್ ಏನ್ ಮಾಡಿದಾರಲ್ಲ 14 ಅಂಶಗಳ ಫ್ರೇಮ್ ವರ್ಕ್ ಅಲ್ಲಿ ಸ್ವಲ್ಪ ಏನಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಂತಹ ಸಂದರ್ಭದಲ್ಲಿ ಅವರು ಅದನ್ನ ಇನ್ಫಾರ್ಮೇಶನ್ ಅಧ್ಯಕ್ಷರಿಗೆ ತಲುಪಿಸ್ಬೇಕಾಗುತ್ತೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ. ಆನಂತರ ಅವರು ಅದ್ರ ಬಗ್ಗೆ ರಿಪ್ಲೈ ಮಾಡ್ಬೇಕಾಗುತ್ತೆ. ಇದು ಒಂದ್ ಸ್ವಲ್ಪ ಏನು ಅಂದ್ರೆ ಒಂದು ಹಂತದಲ್ಲಿ ಒಂದು ಕಮ್ಯುನಿಕೇಶನ್ಗೆ ಹಿನ್ನಡೆ ಆಗ್ಬೋದು. ಹಾಗಾಗಿ ಆಗೇನಾದ್ರೂ ಒಂದ್ ವೇಳೆ ಹೆಚ್ಚು ಕಡಿಮೆ ಆದ್ರೆ ನೀವು ಅಂದ್ರೆ ಇರಾನ್ ಹೇಳಿರುವಂತದ್ದು ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಅನ್ನ ಬ್ಲೇಮ್ ಮಾಡ್ತಾರೆ, ಆತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ರಿಪ್ಲೈ ಮಾಡಿದ್ದಾರೆ. ಅವರು ಕೂಡ ಹೇಳಿದ್ದಾರೆ, ಇಲ್ಲ JD ವ್ಯಾನ್ಸ್ ಅವ್ರಿಗೆ ನಾವು ಎಲ್ಲಾ ರೀತಿಯಾದಂತಹ ಒಂದು ತಿಳುವಳಿಕೆಯನ್ನು ಹೇಳಿದ್ವಿ. ಜೊತೆಗೆ JD ವ್ಯಾನ್ಗೆ ಅವ್ರಿಗೂ ಇನ್ನೇನು ಅವರು ಒಂದು ಭಾಷೆನಲ್ಲೇ ಬಿ ಕೇರ್ಫುಲ್ JD ವ್ಯಾನ್ ಏನಾದ್ರೂ ಸಮಸ್ಯೆ ಅದಕ್ಕೆ JD ವ್ಯಾನೇ ಕಾರಣ ಆಗಿರ್ತಾರೆ ಅಂತ ಹೇಳಿರುವಂತಹ ಒಂದು ಮೂಲಗಳು US ಅಫಿಷಿಯಲ್ಸ್ ಮೂಲಗಳು ಹೇಳಿರುವಂತದ್ದು. ಅಂದ್ರೆ JD ವ್ಯಾನ್ಸ್ ಅವ್ರಿಗೆ
ಇದನ್ನ ಡೀಲ್ ಅನ್ನ ನೀವು ಮಾಡ್ಕೊಂಡು ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ತಾಕೀತನ್ನ ಮಾಡಿರುವಂತದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಅದರ ಜೊತೆಗೆ 14 ಅಂಶಗಳ ಫ್ರೇಮ್ ವರ್ಕ್ ಗೆ ಈಗಾಗಲೇ ಎರಡೂ ದೇಶಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಮುಖ್ಯವಾಗಿ ಈಗ ಏನು ಇರುವಂತಹ ಅಂದ್ರೆ ಮಿಲಿಟರಿ ಆಪರೇಷನ್ ನ ಕೊನೆಗೊಳಿಸುವಂತದ್ದು, ಅಂದ್ರೆ US ಹೊರ್ಮುಜ್ ಮೇಲೆ ಏನಿರುವಂತಹ ಒಂದು ಬ್ಲಾಕೇಡ್ ಏನ್ ಮಾಡಿದೆ ಆ ಬ್ಲಾಕೇಡ್ ಅನ್ನ ರಿಮೂವ್ ಮಾಡುವಂತದ್ದು, ಅದರ ಜೊತೆಗೆ ಇರಾನ್ ಅನ್ನ ರೀಬಿಲ್ಡ್ ಮಾಡ್ಲಿಕ್ಕೆ ಇತರ ಮಿತ್ರ ರಾಷ್ಟ್ರಗಳು ಎಲ್ಲವನ್ನೂ ಕೂಡ ಒಂದು ಏನು 300 ಬಿಲಿಯನ್ ಹಣವನ್ನ ಅವ್ರಿಗೆ ಫಂಡ್ ಮಾಡುವಂತದ್ದು, ಅಂದ್ರೆ ಅದನ್ನ ಎಲ್ಲಾ ಮಿತ್ರ ರಾಷ್ಟ್ರಗಳು ಕೂಡ ಅದಕ್ಕೆ ರೀಬಿಲ್ಡ್ ಮಾಡ್ಲಿಕ್ಕೆ ಸಹಕರಿಸುವಂತದ್ದು ಮುಖ್ಯವಾಗಿ ಸೇರಿದೆ. ಜೊತೆಗೆ ಪ್ರಮುಖವಾಗಿರುವಂತದ್ದು ಏನು ಯುರೇನಿಯಂ ಅನ್ನ ಈಗ ಸದ್ಯದ ಮಟ್ಟಿಗೆ ಅದನ್ನ ಸ್ಟಾಪ್ ಮಾಡುವಂತದ್ದು, ಅಂದ್ರೆ ಯಾವುದೇ ಯುರೇನಿಯಂ ಕಾರ್ಯಕ್ರಮವನ್ನ ಮಾಡದೇ ಇರುವಂತದ್ದು. ಅದಕ್ಕೆ ಇರಾನ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿರೋದ್ರಿಂದಾಗಿ ಇದು ಎಲ್ಲೋ ಒಂದು ಕಡೆ ನಾಳೆ ನಡೆಯುವಂತಹ ಒಂದು ಶಾಂತಿ ಒಪ್ಪಂದ ಅಂದ್ರೆ ಫೈನಲ್ ಅಗ್ರಿಮೆಂಟ್ ಒಂದು 90% ಬಹುಶಃ ಸಕ್ಸಸ್ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಎರಡೂ ದೇಶಗಳು ಪರಸ್ಪರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಬಂದಿರೋದ್ರಿಂದಾಗಿ. ಇದಾದ್ಮೇಲೆ 60 ದಿನಗಳ ಗಡುವು ಇರುತ್ತೆ. 60 ದಿನಗಳಲ್ಲಿ ಅಂದ್ರೆ ನಾಳೆಯಿಂದ 60 ಡೇಸ್ ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ಸ್ವಲ್ಪ ಕೆಲವೊಂದು ತಾಂತ್ರಿಕವಾಗಿರುವಂತಹ ವ್ಯತ್ಯಾಸಗಳು, ಡಿಫ್ರೆನ್ಸಿಯೇಷನ್ಸ್ ಏನಾದ್ರು ಇದು ಬಂದ್ರೆ ಅದನ್ನ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಲಿಕ್ಕೆ 60 ದಿನ ಗಡುವನ್ನ ಕೊಟ್ಟಿದ್ರೆ ಆ 60 ದಿನಗಳಲ್ಲಿ ಈ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅದಕ್ಕೆ ಬಗೆಹರಿಸ್ಕೊಂತಾರೆ. ಇನ್ನ 30 ದಿನಗಳ ಒಳಗಾಗಿ ಏನು ಎಲ್ಲಾ ಎರಡು ದೇಶಗಳು ಕೂಡ ಪರಸ್ಪರ ಹೊರ್ಮುಜ್ ಅಲ್ಲಿ ಮುಖ್ಯವಾಗಿ ಇರಾನ್ ಕೂಡ ಅದನ್ನ ಫ್ರೀ ಆಗಿ ಅಂದ್ರೆ ಯಾವುದೇ ಸಮಸ್ಯೆ ಆಗದಂಗೆ ಪೀಸ್ಫುಲ್ ಟ್ರಾನ್ಸಿಷನ್ಗೆ ಅವರು ಕೂಡ ಅಲ್ಲಿ ಏನು ಶಿಪ್ಗಳು ಹೋಗ್ಲಿಕ್ಕೆ ಇರಾನ್ ಕೂಡ ಸಹಕಾರ ಮಾಡುವಂತದ್ದು. ಜೊತೆಗೆ ಯಾವುದೇ ಒಂದು ಇರಾನಿಯನ್ ಶಿಪ್ಸ್ ಆಗಿರೋ ಅಥವಾ ಇನ್ನೊಂದು ಬೇರೆ ಯಾವುದೇ ಹಡಗುಗಳಿಗೆ ತೊಂದರೆ ಆಗದಂಗೆ US ಕೂಡ ಬ್ಲಾಕೇಡ್ ಅನ್ನ ವಾಪಸ್ ತಗೊಳ್ಳುವಂತದ್ದು. ಜೊತೆಗೆ ಏನು ಆ ಒಂದು ಮೈನಿಂಗ್ ಅನ್ನ ರಿಮೂವ್ ಮಾಡುವಕ್ಕೆ ಅಂದ್ರೆ ಹೊರ್ಮುಜ್ ನಲ್ಲಿ ಇರುವಂತಹ ಇರಾನ್ ಮಾಡಿರುವಂತಹ ಮೈನಿಂಗ್ ಅನ್ನ ಅದನ್ನು ಕೂಡ ರಿಮೂವ್ ಮಾಡುವಂತ ಕೆಲಸಗಳು ಒಂದು ನಡಿಬೇಕು ಅನ್ನೋ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು. ಹೀಗಾಗಿ ಏನು ಈ ಒಂದು ಅಗ್ರಿಮೆಂಟ್ ಬಗ್ಗೆ ಇಡೀ ಎಲ್ಲಾ ದೇಶಗಳನ್ನು ಕೂಡ ಭಾರತ ಸೇರಿದಂಗೆ ನಿನ್ನೆ ಕೂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಏನು ಟ್ರಂಪ್ ಅವ್ರ ಜೊತೆ ಮಾತುಕತೆ ಆಡಿದ್ರೆ ಸುಮಾರು ಒಂದು ವರ್ಷ ಅಂದ್ರೆ 1.5 ವರ್ಷದ ನಂತರ ವೈಟ್ ಹೌಸ್ ಅಲ್ಲಿ ಏನು ಮೋದಿ ಅವರು ಹೋಗಿದ್ರು. ಅದಾದ ನಂತರ ನಿನ್ನೆ ನಡೆದಂತದ್ದು ಮಾತುಕತೆ ತುಂಬಾ ಮಹತ್ವವನ್ನ ಪಡ್ಕೊಂಡಿದೆ. ಭಾರತೀಯರ ಮೇಲೆ ಏನು ಒಮನ್ ನಲ್ಲಿ ನಡೆದಂತಹ ಒಂದು 3 ಜನ ಭಾರತೀಯರು ಕೂಡ ಸಾವಿಗೀಡಾಗಿದ್ರಲ್ಲ ಅದ್ರ ಬಗ್ಗೆನೂ ಕೂಡ ಟ್ರಂಪ್ ಅವರು ಒಂದು ಕಂಡೋಲೆನ್ಸ್ ಅಂತ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಒಂದ್ ರೀತಿಯಾಗಿ ಜೋಕ್ ಮಾಡುವಂತ ರೀತಿನಲ್ಲೂ ಕೂಡ ಮಾಡಿದ್ದಾರೆ ಏನು ಮೋದಿ ಅವರ ಬಗ್ಗೆ. ಅಂದ್ರೆ ಈ ಲುಕ್ಸ್ ವೆರಿ ಟಫ್ ನೆಗೋಷಿಯೇಷನ್ ಅಂತ ಹೇಳಿರುವಂತದ್ದು, ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಲುಕಿಂಗ್ ಮ್ಯಾನ್ ಅಂತ ಹೇಳಿರುವಂತದ್ದಾಗಿರ್ಬೋದು. ಇದು ಈ ರೀತಿಯಾಗಿ ಒಂದ್ ರೀತಿಯಾಗಿ ಮೋದಿ ಅವ್ರನ್ನ ಹೊಗಳ್ದಂಗೂ ಆಗ್ಬೋದು, ಒಂದ್ ರೀತಿಯಾಗಿ ಅಂದ್ರೆ ಭಾರತದ ಮೇಲೆ ನನಗೆ ಕನ್ಸರ್ನ್ ಇದೆ ಅಂತ ಹೇಳುವಂತದ್ದು ಕೂಡ ಏನೋ. ಆದ್ರೆ ಟ್ರಂಪ್ ಅವ್ರಿಗೆ ಇದೇನು ಹೊಸದೇನಲ್ಲ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಹೊಗಳುವಂತದ್ದು ಮತ್ತೆ ಇಮಿಡಿಯೇಟ್ ಆಗಿ ಅವ್ರಿಗೆ ಅಂದ್ರೆ ತನಗೆ ಅನನುಕೂಲವಾಗಿರೋ ರೀತಿನಲ್ಲಿ ಏನಾದ್ರು ವರ್ತನೆ ಮಾಡಿದ್ರು ಅಂತ ಅಂದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರನ್ನ ತೆಗಳುವಂತದ್ದು ಕೂಡ ನಡೆದು ಬಂದಿರೋದು. ಬಟ್ ಅದೇನೇ ಇರ್ಲಿ, ಒಂದು ಲೆಕ್ಕಕ್ಕೆ ನಾವು ನೋಡೋದಾದ್ರೆ ನಿನ್ನೆ ಒಂದು ಮೋದಿ ಅವರು ಮತ್ತೆ ಟ್ರಂಪ್ ಅವರ ಒಂದು ಮಾತುಕತೆ ಒಂದು ರೀತಿಯಾಗಿ ತುಂಬಾ ಗುಡ್ ವಿಲ್ ಆಗಿತ್ತು ಅಂತಲೇ ಹೇಳ್ಬೋದು. ಅದನ್ನ ಹೊರತುಪಡಿಸಿ ಇನ್ನ ನಾಳೆ ನಡೆಯುವಂತಹ ಒಂದು ಅಗ್ರಿಮೆಂಟ್ ಇಡೀ ಜಾಗತಿಕ ಮಟ್ಟದಲ್ಲಿ ತನ್ನ ಎಲ್ಲಾ ದೇಶಗಳು ಕೂಡ ಆ ಒಂದು ಅಗ್ರಿಮೆಂಟ್ ಬಗ್ಗೆ ದೃಷ್ಟಿಯನ್ನ ಇಟ್ಟಿರುವಂತದ್ದು. ಈಗಾಗಲೇ ಈ ಅಗ್ರಿಮೆಂಟ್ ಡೀಲ್ ಆಗ್ತಿದೆ ಅನ್ನೋ ಒಂದು ಅನೌನ್ಸ್ಮೆಂಟ್ ಬಂದಾದ ನಂತರ ಆಟೋಮೆಟಿಕಲಿ ಕ್ರೂಡ್ ಆಯಿಲ್ ಆಗಿರ್ಬೋದು, ಇನ್ನಿತರ ಕಚ್ಚಾ ತೈಲ ಬೆಲೆಗಳು ಕೂಡ ಇಳಿಕೆ ಆಗಿದೆ. ಇನ್ನು ಅದೇ ರೀತಿಯಾಗಿ ಎಲ್ಲಾ ಗ್ಯಾಸ್ ಅಥವಾ ಇನ್ನಿತರ ಸಪ್ಲೈ ಕೂಡ ಆಸ್ ಯೂಶುವಲ್ ಅಂದ್ರೆ ಎಂದಿನಂತೆ ನಡೆಯುವಂತ ಸಾಧ್ಯತೆ. ಬಟ್ ಸ್ವಲ್ಪ ತಡ ಆಗ್ಬೋದು. ಕಾರಣ ಏನಪ್ಪಾ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಹಾಳಾಗಿರೋದ್ರಿಂದಾಗಿ ಕೆಲವೊಂದು ಆಯಿಲ್ ಪ್ರೊಡಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆನೆ US ದಾಳಿ ಮಾಡಿರೋದ್ರಿಂದಾಗಿ ಒಂದ್ ಸ್ವಲ್ಪ ಅದನ್ನೆಲ್ಲ ರೀಬಿಲ್ಡ್ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಹಾಗಾಗಿ ಏನು ಸ್ವಲ್ಪ ದಿನಗಳ ಕಳೆದ ನಂತರ ಆಸ್ ಯೂಶುವಲ್ ಆಗಿ ಏನು ಹಿಂದಿನ ರೀತಿಯಲ್ಲಿ ನಡೆದಿತ್ತು ಆ ರೀತಿಯಾಗಿ ಸಪ್ಲೈ ಎಲ್ಲಾ ದೇಶಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಹೇಳ್ಬೇಕಂತ ಅಂದ್ರೆ ಏನು ಮತ್ತೆ ಈ ಒಂದು ಇರಾನ್ ಮತ್ತೆ ಅಮೆರಿಕ ನಡುವಿನ ಒಪ್ಪಂದ ಒಂದು ಅಂತಿಮ ಹಂತಕ್ಕೆ ಬಂದಿದ್ದು, ಎಲ್ಲರೂ ಕೂಡ ಆ ಒಂದು ಅಂತಿಮ ಹಂತದ ಎಲ್ಲವೂ ಕೂಡ ಸುಗಮವಾಗಿ ಈ ಒಂದು ಫೈನಲ್ ಟಚ್ ಗೆ ಎರಡು ದೇಶಗಳು ಯಾವುದೇ ನಿರಾತಂಕವಿಲ್ಲದಲೇನೆ ಅಗ್ರಿಮೆಂಟ್ಗೆ ಒಪ್ಪಿಗೆಯನ್ನು ಕೊಟ್ಟು ಒಂದು ವಿಶ್ವ ಶಾಂತಿಗಾಗಿ ಮಾಮೂಲಿ ಏನು ಯಾವ ರೀತಿಯಾದಂತಹ ಒಂದು ಶಾಂತಿ ಈ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಏನು ಬಯಸಿದ್ರು ಅದು ಸರಾಗವಾಗಿ ನಡೆಯುವಂತಾಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ದೇಶಗಳು ಕೂಡ ಆಶಿಸಿರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.
ಎಸ್ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಅಂದ್ರೆ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಎಷ್ಟು ದಿನ ಕೇವಲ ಇರಾನ್ ಹಾಗೆ ಅಮೆರಿಕ ಅಷ್ಟೇ ಅಲ್ಲ, ವಿವಿಧ ಭಾಗಗಳಿಗೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇತ್ತು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಪ್ಪಂದದಿಂದ ಮುಕ್ತಿ ಹಾಡಬಹುದಾಗಿದೆ. ದರ ಏರಿಕೆಗಳು ಕೂಡ ಆಗಿತ್ತು, ಬಹಳ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿತ್ತು, ಜೊತೆಗೆ ಹೋಟೆಲ್ ಉದ್ಯಮಕ್ಕೂ ಕೂಡ ದೊಡ್ಡ ಎಫೆಕ್ಟ್, ಹೀಗೆ ತೈಲ ಇಂಧನ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿತ್ತು. ಆದರೆ ಈಗ ತಿಳುವಳಿಕಾ ಪತ್ರಕ್ಕೆ ಉಭಯ ದೇಶಗಳು ಅಧಿಕೃತವಾಗಿ ಸಹಿಯನ್ನ ಹಾಕಿರೋದ್ರಿಂದ ಅಂದ್ರೆ ಡಿಜಿಟಲ್ ರೂಪದಲ್ಲಿ ಸಹಿ ಮೂಲಕ ಯುದ್ಧಕ್ಕೆ ಫುಲ್ ಸ್ಟಾಪ್ ಅನ್ನ ಇಡಲಾಗಿದೆ.